ಈ ನಮ್ಮ ಎಸ್ ಟಿ ಮೀಟಿಂಗನ್ನು ನಮ್ಮ ವಾರ್ಡ್ ನಂಬರ್ 12, 13ರಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ನಮಗೂ ಭಾಳ ಖುಷಿ ಆಯಿತು. ಇಲ್ಲಿ ಆದಷ್ಟು ಮಟ್ಟಿಗೆ ಇಲ್ಲಿ ಲೋಕಲ್ ನಮಗೂ ಇಲ್ಲಿವರೆಗೂ ಯಾವುದೋ ಅಂಥ ಸಮಸ್ಯೆಗಳು ಬಂದಿಲ್ಲ. ಇಲ್ಲಿ ಏನೇ ಇದ್ರೂ ನಮ್ಮ ಲೋಕಲ್ ಸ್ಥಳೀಯ ಸ್ಟೇಷನ್ ಏನಾದ ನಮಗೂ ಅವರೆಲ್ಲ ನಮಗೆ ಸ್ಪಂದಿಸಿ ನಮ್ಗೆ ಏನು ಕೆಲಸ ಇರ್ತಾವೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಜಾಸ್ತಿ ಕುಂದುಕೊರತೆಗಳನ್ನು ಕಡಿಮೆ ಕಾಣಿಸ್ತವ. ಒಂದು ತಹಸೀಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಮನವಿ ಏನಂತಂದರೆ, ಈ ಕೆಲವೊಂದು ಅಂಗವಿಕಲದವರು ಇದ್ದಾರೆ, ಅವರನ್ನು ತಿಂಗಳು ದುಡ್ಡು ಏನು ಬಂದಾಗಿದೆವು ಅಂತ ಸುದ್ದಿ ಕೇಳಿದೆ ನಾನು. ಅಂಥವು ಸ್ವಲ್ಪ ಮನೆಗೆ ಹೋಗಿ ಕೇಳಿಸಿ ಯಾವುದು ತೊಂದರೆ ಇದೆ, ಅವರು ವಯಸ್ಸಾಗಿದ್ದವರು 60 ವರ್ಷ ಇದ್ದವರು ಅಂಥವ್ರು ಸ್ವಲ್ಪ ಪರಿಶೀಲನೆ ಮಾಡಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಒಂದು ನಾನು ತಹಸೀಲ್ದಾರ್ ಸಾಹೇಬರಿಗೆ ಕೇಳ್ತಿದ್ದೆ. ಇನ್ನು ಉಳ್ಕಿದಂತಂದರೆ ಯುವಕರಂದರೆ ಇಲ್ಲಿವರೆಗೂ ನಮ್ಮ ಆಲ್ಮೋಸ್ಟ್ ನಮಗೂ ನಾವು ಹೇಳಿದ ಮಾತನ್ನು ಕೇಳಿ ನಮಗೆ ರೆಸ್ಪಾನ್ಸ್ ಕೊಟ್ಟು ಎಲ್ಲ ಕೇಳ್ಕೊತ ಬಂದಿದ್ದಾರೆ. ಅಂಥ ಪರಿ ಇಲ್ಲಿ ಏನು ಸಮಸ್ಯೆಗಳು ಇಲ್ಲವೇ ನನ್ನ ಒಂದು ದೃಷ್ಟಿಗೆ ಕಾಣಿಸ್ತಾ ಇದೆ. ಬಟ್ ಉಳಿದವು ಇನ್ನೂ ಸಮಾಜ ಲೀಡರ್ದವರು ಇದ್ದಾರೆ, ಅವ್ರನ್ನೂ ಮಾತಾಡ್ತಿದ್ದಾರೆ. ನನಗೊಂದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾವುದೇ ಫಲಾನುಭವಿಗಳು 60 ವರ್ಷ ಮೇಲ್ಪಟ್ಟು, 65 ವರ್ಷ ಮೇಲ್ಪಟ್ಟು, ಅಂಗಡಿಯಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಯಾವುದೇ ವ್ಯಕ್ತಿ ನಾಡ ಕಚೇರಿಯಲ್ಲಿ ಅರ್ಜಿ ಆಗಬೇಕು. ಅರ್ಜಿ ಆಗಿದ ನಂತರ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಅದು ಪಂಚಾಯತ್ ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ನಂತರ ನಾವು ಏನು ಮಾಡ್ಬೇಕು ಅನ್ನೋ ನಿಯಮಾನುಸಾರ ಏನು ಮಾಡಬೇಕು ಅದು ಕ್ರಮ ಕೊಡ್ತೀವಿ. ಹಾಗೆ ಈಗಾಗಲೇ ಹೇಳಿದರು ವೇತನ ನಿಂತದಂತ. ಈಗಾಗಲೇ ಮಂಜೂರಾತಿ ಆದಂಥ ವೇತನ ನಿಂತಿದ್ದರೆ ಆ ಮಂಜೂರಾತಿ ಪತ್ರ, ಆದೇಶ ಪತ್ರ ಮತ್ತು ಆಧಾರ್ ಕಾರ್ಡ್, ಪಾಸ್ಬುಕ್ ತಂದು ನಾವು ನಮ್ಮಲ್ಲಿ ಸಬ್ಮಿಟ್ ಮಾಡಿದ್ರೆ ಅದು ಚೆಕ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಪರಿಶೀಲನೆ ಆಗಿ ಬೇರೆ ಅಕೌಂಟ್ ಹೋಗಿರ್ತಾವ, ಅವ್ರಿಗೆ ಗೊತ್ತಿರಲ್ಲ. ಅಂಥ ಪರಿಶೀಲನೆ ಮಾಡಿ ಸ್ಥಗಿತಗೊಂಡ್ರೆ ಮುಂದುವರಿಸ್ತೀವಿ. ಹಂಗೇನಾದ್ರು ತಪ್ಪು ಕಂಡು ಮತ್ತೊಂದು ಸಲ ಮಂಜೂರು ಮಾಡಿಕೊಡ್ತೀವಿ. ಇಷ್ಟು ಹೇಳಿ 2 ಮಾತು.